ನಿನ್ನೆ ಆಗುತ್ತೆ ಅಂತ ನಿನ್ನೆ ನಾವು ರಿಜ್ವಾನ್ ಅವರು ನಿನ್ನೆ ಅಲ್ಲಿ ಹೋಗಿದ್ವಿ. ನಮ್ಮ ಪಕ್ಷದ ಮುಖಂಡರು ಸಾದಿಕ್ ಪೈಲ್ವಾನು ಸಮಯ ನಾವು 5 ನಿಮಿಷ ಮುಂಚೆ ತಲುಪಿದ್ವಿ. ಅವ್ರ ಮಾತಾಡಿದ್ವಿ, ಅವ್ರಿಗೆಲ್ಲ ಚರ್ಚೆ ಮಾಡಿದ್ವಿ. ಅವ್ರಿಗೆ ಗೌರವ ಕೊಡ್ಬೇಕಂತ ನಾವು ಹೋಗಿದ್ದು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು ನಮಗೆ, ಅವ್ರು ವಿಡ್ರಾ ಮಾಡಲಿ ಚಿಂತೆ ಇಲ್ಲ, ನೀವು ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಗೌರವ ಕೊಟ್ಟು ಬರಬೇಕು ಅಂತ ಹೇಳಿದ್ರು. ಅದೇ ರೀತಿ ನಾವು ರಿಜ್ವಾನ್ ನಿನ್ನೆ ಹೋಗಿ ಎಲ್ಲ ಮಾತುಕತೆ ಮಾಡಿದ್ವಿ. ಸಾಯಂಕಾಲ ಅವರ ಎಲ್ಲ ಸಪೋರ್ಟ್ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿ ಸಾಯಂಕಾಲ ಮುಖ್ಯಮಂತ್ರಿ ಅಧ್ಯಕ್ಷತೆ ಮಾತಾಡಿದ್ರು. ಮಾತಾಡಿ ಇವತ್ತು ನಾನು ಬರ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಈಗ ಮುಖ್ಯಮಂತ್ರಿ ಭೇಟಿ ಮಾಡಿದ್ದಾರೆ. ಅವ್ರು ಹೇಳೋದು ಅಂತ ಹೇಳಿದ್ರೆ, ನನ್ನಿಂದ ಯಾವುದೇ ಒಂದು ಕೋಮುವಾದಿ ಶಕ್ತಿ ಗೆಲ್ಲಬಾರ್ದು. ನಾನು ಪಕ್ಷದವನು, 40 ವರ್ಷ ಪಕ್ಷ ದುಡ್ದಿದ್ದೀನಿ. ನಾನು ಕೇಳಿದ್ದು ನನ್ನ ಹಕ್ಕು, ಆದರೆ ನನಗೆ ಅವಕಾಶ ಸಿಗಲಿಲ್ಲ. ಆದರೆ ನಮ್ಮ ಲೀಡರ್ಗಳು ಬರುವಾಗ ಸ್ವಲ್ಪ ತಡ ಮಾಡಿಬಿಟ್ರು. 3 ಗಂಟೆಗೆ ಮುಂಚೆ ಅಟ್ಲೀಸ್ಟ್ 2 ಗಂಟೆಗೆ ಬಂದ್ಬಿಟ್ಟು ನಾವು ಸಮಜಾಯಿಷಿ ಮಾಡ್ತಾ ಇದ್ದೆ. ಅವಾಗಲೇ ವಿಡ್ರಾ ಮಾಡ್ತಾ ಇದ್ದೆ. ಲೋಕಲ್ ಅಂತ ಹೇಗಿದೆ ಸರ್ ಇವಾಗ? ಈಗ ನಾಮಪತ್ರ ನಾಳೆ ನೆನ್ನೆ ಮುಕ್ತಾಯ ಆಗಿದೆ. ಆಯ್ತು, ಈಸ್ ಅವರ್ ಲೀಡರ್. ಅವ್ರು ಬಂದು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದ್ದಾರೆ, ಅದಕ್ಕಿಂತ ಏನ್ ಬೇಕಾಗಿದೆ? ಈಸ್ ಬೇಸಿಕಲಿ ಕಾಂಗ್ರೆಸ್ ಮ್ಯಾನ್. ಅಲ್ಲ, 40 ವರ್ಷ ಪಾರ್ಟಿ ದುಡಿದಿದ್ದಾರೆ ಅವರು. ಇದಕ್ಕಿಂತ ಕೋಪದಲ್ಲಿ ಹಾಕಿದ್ರು, ವಿಡ್ರಾ ಮಾಡೋದು ಟೈಮ್ ಕಳೆದೋಗ್ಬಿಡ್ತು. ಈಗ ಮುಖ್ಯಮಂತ್ರಿಗಳು ಹೇಳಿದ್ರು. ಮುಖ್ಯಮಂತ್ರಿಗಳು ಭಾರಿ ಆಪ್ತರು ಕೂಡ ಅವರು. ಇವಾಗಲ್ಲ, ಅವ್ರ ಪರಿಚಯ 30 ವರ್ಷ ಪರಿಚಯ. ಮೈಸೂರಲ್ಲಿ ಪೈಲ್ವಾನ್ ಹೋಗ್ಬೇಕಾದ್ರೆ ಮುಖ್ಯಮಂತ್ರಿಗಳು ಆವಾಗಲೂ ಭೇಟಿ ಮಾಡ್ತಾ ಇದ್ರು. ಅದರಿಂದ ಅವ್ರ ಮಾತನ್ನ ಬೆಲೆ ಕೊಟ್ಟು ಇವತ್ತು ಅವರು ಸಪೋರ್ಟ್ ಮಾಡ್ತಾರೆ. ಆ ವಿಚಾರವಾಗಿ 4 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಅವ್ರು ಮಾತಾಡ್ತಾರೆ ಅಷ್ಟೇ. ಸರ್ ಏನಂತೀರಿ ಸರ್? ಸಾದಿಕ್ ಪೈಲ್ವಾನ್ ಅವರೇ ಕೆಲಸ ಮಾಡ್ತೀರಾ? ಕಾಂಗ್ರೆಸ್ ಬಿಜೆಪಿ ಘೋಷಣೆ ಮಾಡ್ತೀರಾ ಸರ್? ನಿನ್ನೆ ಆಗುತ್ತೆ ಅಂತ ನಿನ್ನೆ ನಾವು ರಿಜ್ವಾನ್ ಅವರು ನಿನ್ನೆ ಅಲ್ಲಿ ಹೋಗಿದ್ವಿ. ನಮ್ಮ ಪಕ್ಷದ ಮುಖಂಡರು ಸಾದಿಕ್ ಪೈಲ್ವಾನು ಸಮಯ ನಾವು 5 ನಿಮಿಷ ಮುಂಚೆ ತಲುಪಿದ್ವಿ. ಅವ್ರ ಮಾತಾಡಿದ್ವಿ, ಅವ್ರಿಗೆಲ್ಲ ಚರ್ಚೆ ಮಾಡಿದ್ವಿ. ಅವ್ರಿಗೆ ಗೌರವ ಕೊಡ್ಬೇಕಂತ ನಾವು ಹೋಗಿದ್ದು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು ನಮಗೆ, ಅವ್ರು ವಿಡ್ರಾ ಮಾಡಲಿ ಚಿಂತೆ ಇಲ್ಲ, ನೀವು ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಗೌರವ ಕೊಟ್ಟು ಬರಬೇಕು ಅಂತ ಹೇಳಿದ್ರು. ಅದೇ ರೀತಿ ನಾವು ರಿಜ್ವಾನ್ ನಿನ್ನೆ ಹೋಗಿ ಎಲ್ಲ ಮಾತುಕತೆ ಮಾಡಿದ್ವಿ. ಸಾಯಂಕಾಲ ಅವರ ಎಲ್ಲ ಸಪೋರ್ಟ್ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿ ಸಾಯಂಕಾಲ ಮುಖ್ಯಮಂತ್ರಿ ಅಧ್ಯಕ್ಷತೆ ಮಾತಾಡಿದ್ರು. ಮಾತಾಡಿ ಇವತ್ತು ನಾನು ಬರ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಈಗ ಮುಖ್ಯಮಂತ್ರಿ ಭೇಟಿ ಮಾಡಿದ್ದಾರೆ. ಅವ್ರು ಹೇಳೋದು ಅಂತ ಹೇಳಿದ್ರೆ, ನನ್ನಿಂದ ಯಾವುದೇ ಒಂದು ಕೋಮುವಾದಿ ಶಕ್ತಿ ಗೆಲ್ಲಬಾರ್ದು. ನಾನು ಪಕ್ಷದವನು, 40 ವರ್ಷ ಪಕ್ಷ ದುಡ್ದಿದ್ದೀನಿ. ನಾನು ಕೇಳಿದ್ದು ನನ್ನ ಹಕ್ಕು, ಆದರೆ ನನಗೆ ಅವಕಾಶ ಸಿಗಲಿಲ್ಲ. ಆದರೆ ನಮ್ಮ ಲೀಡರ್ಗಳು ಬರುವಾಗ ಸ್ವಲ್ಪ ತಡ ಮಾಡಿಬಿಟ್ರು. 3 ಗಂಟೆಗೆ ಮುಂಚೆ ಅಟ್ಲೀಸ್ಟ್ 2 ಗಂಟೆಗೆ ಬಂದ್ಬಿಟ್ಟು ನಾವು ಸಮಜಾಯಿಷಿ ಮಾಡ್ತಾ ಇದ್ದೆ. ಅವಾಗಲೇ ವಿಡ್ರಾ ಮಾಡ್ತಾ ಇದ್ದೆ. ಲೋಕಲ್ ಅಂತ ಹೇಗಿದೆ ಸರ್ ಇವಾಗ? ಈಗ ನಾಮಪತ್ರ ನಾಳೆ ನೆನ್ನೆ ಮುಕ್ತಾಯ ಆಗಿದೆ. ಆಯ್ತು, ಈಸ್ ಅವರ್ ಲೀಡರ್. ಅವ್ರು ಬಂದು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದ್ದಾರೆ, ಅದಕ್ಕಿಂತ ಏನ್ ಬೇಕಾಗಿದೆ? ಈಸ್ ಬೇಸಿಕಲಿ ಕಾಂಗ್ರೆಸ್ ಮ್ಯಾನ್. ಅಲ್ಲ, 40 ವರ್ಷ ಪಾರ್ಟಿ ದುಡಿದಿದ್ದಾರೆ ಅವ್ರು. ಇದಕ್ಕಿಂತ ಕೋಪದಲ್ಲಿ ಹಾಕಿದ್ರು, ವಿಡ್ರಾ ಮಾಡೋದು ಟೈಮ್ ಕಳೆದೋಗ್ಬಿಡ್ತು. ಈಗ ಮುಖ್ಯಮಂತ್ರಿಗಳು ಹೇಳಿದ್ರು. ಮುಖ್ಯಮಂತ್ರಿಗಳು ಭಾರಿ ಆಪ್ತರು ಕೂಡ ಅವರು. ಇವಾಗಲ್ಲ, ಅವ್ರ ಪರಿಚಯ 30 ವರ್ಷ ಪರಿಚಯ. ಮೈಸೂರಲ್ಲಿ ಪೈಲ್ವಾನ್ ಹೋಗ್ಬೇಕಾದ್ರೆ ಮುಖ್ಯಮಂತ್ರಿಗಳು ಆವಾಗಲೂ ಭೇಟಿ ಮಾಡ್ತಾ ಇದ್ರು. ಅದರಿಂದ ಅವ್ರ ಮಾತನ್ನ ಬೆಲೆ ಕೊಟ್ಟು ಇವತ್ತು ಅವರು ಸಪೋರ್ಟ್ ಮಾಡ್ತಾರೆ. ಆ ವಿಚಾರವಾಗಿ 4 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಅವ್ರು ಮಾತಾಡ್ತಾರೆ ಅಷ್ಟೇ. ಸರ್ ಏನಂತೀರಿ ಸರ್? ಸಾದಿಕ್ ಪೈಲ್ವಾನ್ ಅವರೇ ಕೆಲಸ ಮಾಡ್ತೀರಾ? ಕಾಂಗ್ರೆಸ್ ಬಿಜೆಪಿ ಘೋಷಣೆ ಮಾಡ್ತೀರಾ ಸರ್?